ಚದುರ ನೀನಗೆ ಮರುದ ಸುಧಬಾಯ್ ಚದುರ ನೀನಗೆ ತೆರಳು ಸಂಧಾನಗೆ ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವ ನೀಯದಿರಲು ತುರುಬಿಸೇನೆಯ ಬಂಧು ಬಾಂಧವ ತರಳರ ನಡಗೂಡುತ್ತ ಶೈವಿನೀಪುರಗೆ ಪೋಪಡೆ ಪೊರಡು ದುರಕೆಂದೆನುದ ಪೇಳಿಂದ ಮರುತ ಸುತ ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣವಿದೆ. ಏನು ಸ್ವಾಮಿ? ನಮ್ಮ ತುರಗ ಬಂದು ಜ್ಯೋತಿರ್ಮೇಧ ಎನ್ನುವಂತಹ ಪುರವನ್ನು ಪ್ರವೇಶಿಸಿದೆ. ಅಲ್ಲಿ ಅರಸ ವೀರಮಣಿ ಅವನ ಮಕ್ಕಳು ನಮ್ಮ ತುರಗವನ್ನು ಕಟ್ಟಿ ಹಾಕಿದ್ದಾರೆ. ಹೌದೇ? ನಿನಗೆ ತಿಳಿದಂತೆ ರಾಮಚಂದ್ರಮ ಯುದ್ಧವನ್ನು ಬಯಸಿದವನಲ್ಲ, ರಕ್ತಪಾತವನ್ನು ಎಂದೂ ಬಯಸಿದವನಲ್ಲ, ಶಾಂತಿಯನ್ನು ಪ್ರೇರೇಪಿಸಿದವನು. ನಿನಗೆ ತಿಳಿದಿರುವ ಹಾಗೆ ರಾವಣನ ವಧೆಯ ಮುಂಚೆ ಅಂಗದನನ್ನು ಸಂಧಾನಕ್ಕೆಂದು ಕಳಿಸಿದ್ದು ನಿನಗೆ ಗೊತ್ತಿದೆ. ಸತ್ಯ. ಯುದ್ಧ ಆಗುವುದಕ್ಕೆ ಮುಂಚೆ ಮರಣ ಸಂಭವಿಸುತ್ತದೆ. ಈಗ ಜ್ಯೋತಿರ್ಮೇಧದಲ್ಲಿ ಯುದ್ಧ ಸಂಭವಿಸಿದರೆ ಎಷ್ಟೋ ಮಂದಿ ಸಾಯುವುದಕ್ಕೆ ಸಾಧ್ಯ ಇದೆ, ರಕ್ತಪಾತವಾಗುವುದಕ್ಕೆ ಸಾಧ್ಯವಿದೆ. ಎಲ್ಲಾ ಕಡೆಯಲ್ಲಿ ನಮಗೆ ಯುದ್ಧ ಮಾಡಿಯೇ ಗೆಲ್ಲಬೇಕೆಂದೇನೂ ಇಲ್ಲ. ಯಾವುದು ಇಲ್ಲವಲ್ಲ. ಅದಕ್ಕೋಸ್ಕರ ಅವನಿಗೆ ರಾಮ ಯಾರು, ರಾಮನ ಘನತೆ ಏನು, ರಾಮನ ಚಾರಿತ್ರ್ಯ ಏನು ಎಂಬುದನ್ನು ತಿಳಿಯ ಹೇಳಿ ಕಪ್ಪವನ್ನು ಒಪ್ಪಿಸುವಂತೆ ಹೇಳು. ಮನದಲ್ಲಿ ಒಂದು ಸಂಶಯ. ಏನು? ಎಲ್ಲವೂ ನಾವು ಸಂಗ್ರಾಮದಲ್ಲಿ ಜಯಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಕೆಲವು ಸಂಧಾನ ಮುಖಾಂತರವಾಗಿ ನಾವು ಜಯಗೊಳಿಸಬೇಕು. ಹೌದು, ಅದನ್ನೇ ನೀವು ಹೇಳಿದ್ರಿ ಅಂತಾದ್ರೆ, ಕೆಲವೊಮ್ಮೆ ಸಂಧಾನಕ್ಕೆ ಆತ ಒಪ್ಪಿದ್ದಿಲ್ಲ ಅಂತ ಆದ್ರೆ ಮುಂದೆ ನಾನು ಏನು ಮಾಡ್ಬೇಕಂತ ಕೇಳಿಕೊಳ್ತಾ ಇದ್ದೆ. ಸಂಧಾನಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ ಅವರೊಳಗೆ ಸಂಗ್ರಾಮವನ್ನೇ ಮಾಡೋಣ. ಹೌದೇ? ಆದರೆ ಪ್ರಯತ್ನವಂತೂ ನಾವು ಪಡಲೇಬೇಕು. ಕೇವಲ ನೇರವಾಗಿ ಯುದ್ಧವನ್ನೇ ಮಾಡುವುದಲ್ಲ. ಆದ ಕಾರಣ ಅವರೊಡನೆ ಮಾತನಾಡುವುದಕ್ಕೆ, ಸಂಧಾನವನ್ನು ಮಾಡುವುದಕ್ಕೆ ನೀನೇ ಸೂಕ್ತ ವ್ಯಕ್ತಿ. ನೀನೇ ತೆರಳಬೇಕು, ಸಂಧಾನ ಮಾಡಬೇಕು. ಆಗದೆ ಹನುಮ? ಸ್ವಾಮಿ, ರಾಮನಾಮವೇ ನನ್ನ ಪರಮ ಲಕ್ಷ್ಯ ಹೌದು, ಚರಮ ಲಕ್ಷ್ಯವೂ ಹೌದು. ಅಶ್ವಮೇಧ ಯಾಗ ಯಾವ ಕಾಲಕ್ಕೆ ಕೈಗೊಂಡಿದ್ದೇವೋ ಆ ಕಾಲಕ್ಕೆ ನಿಮ್ಮ ಜೊತೆಯಾಗಿ ಬಂದವ ನಾನು. ಹೌದು. ಕಷ್ಟ ಕಾಲದಲ್ಲಿ ನಾವು ಭಕ್ತಿಯಿಂದ ನಮ್ಮ ದೇವರನ್ನು ಭಜಿಸಿದಾಗ ಎಲ್ಲಾ ಕಷ್ಟವು ನಿವಾರಣೆಯಾಗುತ್ತಾ ಇದೆ. ಅದೇ ರೀತಿಯಲ್ಲಿ ನೀವು ಇಂದು ಹೇಳಿದ ಹಾಗೆ ಜ್ಯೋತಿರ್ಮೇಧಪುರವನ್ನು ಸೇರಿಕೊಳ್ಳಬೇಕು. ಅಲ್ಲಿ ವೀರಮಣಿಯ ಆಸ್ಥಾನವನ್ನು ಸೇರಿ ನಮ್ಮ ಅಶ್ವವನ್ನು ಕಟ್ಟಿದ್ದಾನೆ ಮತ್ತು ಆ ಸತ್ಯವಾಗಿ